ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಒಂದು ಬ್ರೈಡಲ್ ಸೀರೆ ಕುಚ್ಚು ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ನೋಡಿ, ಇವತ್ತಿನ ಡಿಸೈನ್ಗೆ ನಾನು ನೀಡಲ್ ನಂಬರ್ 10ನ ತೊಗೊಂಡಿದ್ದೀನಿ, ಹಾಗೆ 6 ಎಳೆ ದಾರ ಕೂಡ ತೊಗೊಂಡಿದ್ದೀನಿ. ಸೊ ಮೊದಲಿಗೆ ನಾನು ಎಲ್ಲಿ ಲಾಕ್ ಮಾಡಿದ್ದೆ ಅಲ್ವಾ, ಅದೇ ಪಾಯಿಂಟ್ಗೆ ನೀಡಲ್ನ ಹಾಕಿ ಒಂದು ಚೈನ್ ಹಾಕ್ಕೊಂಡೆ. ಚೈನ್ ಹಾಕಿದ ಮೇಲೆ ಇವಾಗ ಚೈನ್ಗಳು ಕೌಂಟ್ ಆಗುತ್ತೆ. 2 3 4 ಚೈನ್ ಹಾಕ್ಕೊಂಡು ನೋಡಿ, ಈ ರೀತಿ ಸ್ಟ್ರೈಟಾಗಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಸಿಂಗಲ್ ಕ್ರೋಶೆಯಿಂದ ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಮತ್ತೆ ಇವಾಗ 4 ಚೈನ್ ಹಾಕ್ಕೊಳ್ಳಿ. ಸೊ ಈ 4 ಚೈನು ಸಹ ಈ ರೀತಿ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಶೆಯಿಂದ ನಾವು ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಇವಾಗ ಮತ್ತೆ ನಾನು 4 ಚೈನ್ಗಳನ್ನ ಹಾಕೋತೀನಿ. ಸೊ ಚೈನ್ ಲೆಂತು ಅಷ್ಟೇ, ತೀರಾ ದೊಡ್ಡದು ಮಾಡೋದಕ್ಕೆ ಹೋಗಬೇಡಿ. ಸೊ ಆದಷ್ಟು ಪುಟಾಣಿ ಲೆಂತಲ್ಲೇ ಚೈನ್ಗಳನ್ನ ಮಾಡ್ಕೊಳ್ಳಿ. ಈ 4 ಚೈನು ಕೂಡ ನಾನು ಸ್ಟ್ರೈಟಾಗಿಟ್ಟು ಸ್ಯಾರಿಗೆ ಲಾಕ್ ಮಾಡಿಕೊಂಡೆ. ನೋಡಿ, ಸುಕ್ಕು ಬಂದಿದೆಯಾ ಇಲ್ವಾ ಅಂತ ಪದೇ ಪದೇ ಚೆಕ್ ಮಾಡ್ಕೊಳ್ಳಿ, ಯಾವಾಗ ಅಂದರೆ ಬೇಸ್ ಲೈನ್ನ ಮಾಡಬೇಕಾದ್ರೆ. ಇವಾಗ ನಾನು ಒಂದು ಬೀಡನ್ನ ಹಾಕೋತಾ ಇದ್ದೀನಿ. ಸೊ ಇದು ಆ್ಯಂಟಿಕ್ ಬೀಡು. ಸೊ ಬೀಡಲ್ಲಿ ಎಲ್ಲಿ ಪರ್ಚೇಸ್ ಮಾಡ್ತೀನಿ ಅನ್ನೋ ಡೀಟೇಲ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದು ಸತಿ ನೀವು ಚೆಕ್ ಮಾಡ್ಬೋದು. ಬೀಡನ್ನ ಲಾಕ್ ಮಾಡಿಕೊಂಡೆ. ಬೀಡನ್ನ ಲಾಕ್ ಮಾಡೋದು ಕಂಪಲ್ಸರಿ. ಆಮೇಲೆ ಇದನ್ನು ಈ ರೀತಿ ಸ್ಟ್ರೈಟಾಗಿಟ್ಟು ಸೀರೆಗೆ ಎಲ್ಲಿಗೆ ಬರುತ್ತೋ ನೋಡಿ ನಾನು ಫಿಕ್ಸನ್ನು ಮಾಡ್ಕೊಳ್ಳೋಣ. ಸೊ ಇದು ಆ್ಯಂಟಿಕ್ ಬೀಡು. ನಾನು ಕವಿತಾ ಎಂಟರ್ಪ್ರೈಸಸಲ್ಲಿ ಪರ್ಚೇಸ್ ಮಾಡೋದು, ಅವ್ರದ್ದು ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದು ಸತಿ ನೀವು ಚೆಕ್ ಮಾಡ್ಕೋಬೋದು. ಮತ್ತು ಇವಾಗ 4 ಚೈನ್ ಹಾಕೋತಾ ಇದ್ದೀನಿ. ಸೊ ನೀವು ನಿಮ್ಮ ಹತ್ರ ಇದ್ದರೆ ನೀವು ಈ ಥರ ಬೀಡ್ಸ್ನ ಯೂಸ್ ಮಾಡ್ಬೋದು, ಅದರ್ವೈಸ್ ನೀವು ನಾರ್ಮಲ್ ಕುಚ್ಚು ಬೀಡನ್ನೇ ಕೂಡ ನೀವು ಹಾಕ್ಕೊಳ್ಬೋದು. 4 ಚೈನ್ ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ ಸ್ಟ್ರೈಟಾಗಿಟ್ಟು. ಮತ್ತು ಇವಾಗ 4 ಚೈನ್ಗಳನ್ನ ಹಾಕ್ಕೊಂಡು ಸ್ಟ್ರೈಟಾಗಿಟ್ಟು ನಾನು ಲಾಕನ್ನು ಮಾಡ್ಕೋತೀನಿ. ಸೊ ಸ್ಟಾರ್ಟಿಂಗಲ್ಲಿ ಎಂಡಿಂಗಲ್ಲಿ 4 ಚೈನು ನಾವು 3 ಸತಿ ಹಾಕಿರೋದು. ಸೊ ಇನ್ ಬಿಟ್ವೀನ್ ಬೀಡ್ ಆದಮೇಲೆ 4 ಚೈನು ನಾವು 5 ಸತಿ ಹಾಕ್ಕೊಳ್ಳೋಣ. ಆದಷ್ಟು ಸ್ಟ್ರೈಟಾಗಿಟ್ಟಿನೇ ಲಾಕ್ ಮಾಡ್ಕೊಳ್ಳಿ, ಎಲ್ಲೂ ಕೂಡ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇನ್ ಕೇಸ್ ಹೆಚ್ಚು ಕಡಿಮೆ ಆಯಿತು ಅಂತ ಅಂದರೆ ಏನೂ ಇಲ್ಲ, ಸಿಂಪಲ್ಲು ಸೀರೆ ಸುಕ್ಕು ಬರುತ್ತೆ ಅಷ್ಟೆ. ಮತ್ತು ಇವಾಗ ನಾನು 4 ಚೈನ್ ಹಾಕ್ಕೊಂಡು ಈ 4 ಚೈನು ಅಷ್ಟೇ ಸ್ಟ್ರೈಟ್ ಲಾಕಲ್ಲೇ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ಸ್ಟ್ರೈಟಾಗೇ ಲಾಕ್ ಮಾಡ್ಕೊಳ್ಳಿ. ಸೊ 4 ಸತಿ ಆಗಿದೆ 4 ಚೈನ್ ಹಾಕಿ. ಇವಾಗ 5ನೇ ಸತಿ ನಾನು 4 ಚೈನ್ನ ಹಾಕೋತಾ ಇದ್ದೀನಿ. ನೋಡಿ, ಸ್ಟ್ರೈಟಾಗಿಟ್ಟಿನೇ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಮತ್ತೆ ಇವಾಗ ಇಲ್ಲಿ ಬೀಡನ್ನ ಹಾಕಿದ್ವಿ ಅಲ್ವಾ, ಇದೇ ಥರ ಬೀಡನ್ನ ಹಾಕ್ಕೊಳ್ಳೋದು. 5 ಬ್ಲಾಕ್ ಆಗಿದೆ 4 ಚೈನ್ದಿಲ್ಲಿ. ಮತ್ತೆ ಇವಾಗ ಬೀಡನ್ನು ಹಾಕ್ಕೊಳ್ಬೇಕು. ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡೋದು ಕಂಪಲ್ಸರಿ ಆಗಿರುತ್ತೆ. ಫ್ರೆಂಡ್ಸ್, ನಿಮ್ಗೇನಾದರೂ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ನೋಡಿ, ಇಲ್ಲಿ ಡಿಸ್ಪ್ಲೇ ಆಗ್ತಾರೋ ನಂಬರ್ಗೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ಲೈನ್ ಕ್ಲಾಸಸ್ಸು ಜೊತೆಗೆ ಆಫ್ಲೈನ್ ಕ್ಲಾಸಸ್ 2 ಕೂಡ ಇರುತ್ತೆ. ನಿಮ್ಗೆ ಯಾವ ರೀತಿ ಬೇಕೋ ಕ್ಲಾಸು ಆ ಥರ ನೀವು ಚೂಸ್ ಮಾಡ್ಕೋಬೋದು. ನೋಡಿ, ಬೀಡನ್ನ ಲಾಕ್ ಮಾಡಿ ಆಮೇಲೆ ಇದನ್ನು ಸ್ಟ್ರೈಟಾಗಿ ನೋಡಿ ನಾನು ಸ್ಯಾರಿಗೆ ಲಾಕ್ ಮಾಡ್ಕೋತೀನಿ. ಸೊ ಇದೇ ಥರ ಪೂರ್ತಿ ಬೇಸ್ ಲೈನ್ನ ನಾವು ಮಾಡ್ಕೊಂಡು ಹೋಗಬೇಕು. ಸ್ಟಾರ್ಟಿಂಗಲ್ಲೇನು ನಾವು 4 ಚೈನ್ 3 ಟೈಮ್ಸ್ ಹಾಕಿದ್ವಿ ಅಲ್ವಾ, ಎಂಡಿಂಗಲ್ಲಿ ಕೂಡ 4 ಚೈನು ನಾವು 3 ಟೈಮ್ಸ್ ಹಾಕೋಬೇಕು. ಇನ್ ಬಿಟ್ವೀನ್ ಮಾತ್ರ ಈ ರೀತಿ ಬೀಡ್ ಹಾಕಿದ್ಮೇಲೆ 5 ಸತಿ ಬರುತ್ತೆ 4 ಚೈನು. ಇದೇ ಥರ ಪೂರ್ತಿ ಎಂಡ್ವರೆಗೂ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಎಂಡ್ವರೆಗೂ ಆದಮೇಲೆ ಸೇಮ್ ಪಾಯಿಂಟು ನಾವು ಮೊದಲಿಗೆ ಎಲ್ಲಿಗೆ ಲಾಕ್ ಮಾಡಿದ್ವಿ ಅಲ್ವಾ, ಅದೇ ಪಾಯಿಂಟ್ಗೆ ನಾನು ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡಿ ಇವಾಗ ನಾನು ಚೈನ್ ಹಾಕೋತೀನಿ. ಫಸ್ಟ್ 4 ಚೈನ್ ಹಾಕಿ ನೋಡ್ಕೋತೀನಿ, ಕರೆಕ್ಟಾಗಿ ಬರಲಿಲ್ಲ ಅಂದರೆ 1 ಚೈನ್ ಎಕ್ಸ್ಟ್ರಾ ಹಾಕಿ ನೋಡಿ, ಇಲ್ಲಿ 4 ಚೈನ್ದು ಲಾಕ್ ಇದೆ ಅಲ್ವಾ, ಅದ್ರ ಮೇಲ್ಗಡೆಗೆ ಲಾಕನ್ನು ಮಾಡ್ಕೋತೀನಿ. ಮತ್ತೆ 4 ಚೈನು, ಇದು ಕೂಡ ಅಷ್ಟೇ. ನೆಕ್ಸ್ಟ್ 4 ಚೈನ್ದು ಲಾಕ್ ಇದೆ ಅಲ್ವಾ, ಆ ಲಾಕ್ನ ಮೇಲ್ಗಡೆಗೆ ಲಾಕನ್ನು ಮಾಡ್ಕೊಳ್ಳೋಣ. ಇವಾಗ ನೆಕ್ಸ್ಟ್ 4 ಚೈನ್ಗೆ ಒಂದು ಸಿಂಗಲ್ ಕ್ರೋಶೆ. ಸೊ ಸಿಂಗಲ್ ಕ್ರೋಶೆ ಮಾಡ್ದೇ ನೀವು ಡೈರೆಕ್ಟಾಗಿ ಡಿಸೈನ್ನ ಕೂಡ ನೀವು ಮಾಡ್ಕೋಬೋದು. ಇವಾಗ ಏನು ಮಾಡ್ತೀನಿ ಅಂತಂದರೆ, ಬೀಡನ್ನ ಲಾಕ್ ಮಾಡಿದಾಗ ಬೀಡನ್ನ ಹಿಂದೆಗಡೆ ನಮಗೆ ದಾರ ಫಾರ್ಮ್ ಆಗಿರುತ್ತೆ. ಆ ದಾರಕ್ಕೆ ನಾನು 3 ಕ್ರೋಶೆನ ಮಾಡ್ಕೋತೀನಿ. ನೋಡಿ, ಇಲ್ಲಿ ದಾರ ಕಾಣಿಸ್ತಾ ಇದೆ ಅಲ್ವಾ, ಇದಕ್ಕೆ ನೀಡಲ್ನ ಹಾಕಿ ದಾರ ತೆಗೆದು ನಾನು 3 ಕ್ರೋಶೆಗಳನ್ನ ಮಾಡ್ಕೋತೀನಿ. 2ರಲ್ಲಿ 1 ಸತಿ, 2ರಲ್ಲಿ 2 ಸತಿ, 2ರಲ್ಲಿ 3 ಸತಿ. ಮತ್ತು ಸೂಜಿ ಮೇಲೆ 2 ಸತಿ ದಾರ ತಗೊಂಡು 3 ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1, 3 ಸತಿ ಬರಬೇಕು. ಫ್ರೆಂಡ್ಸ್, ಇವತ್ತು ನಿಮಗೆ ವಿಡಿಯೋದಲ್ಲಿ ಸ್ವಲ್ಪ ಬ್ಯಾಕ್ಗ್ರೌಂಡ್ ವಾಯ್ಸು ಡಿಸ್ಟರ್ಬ್ ಅಂತ ಅನಿಸ್ತಾ ಇರ್ಬೋದು.
ಯಾಕಂದರೆ ಮನೆ ಮೇನ್ ರೋಡಲ್ಲಿ ಇದೆ ಮನೆ, ಸೊ ಹಾಗಾಗಿ ನಿಮಗೆ ಸ್ವಲ್ಪ ಡಿಸ್ಟರ್ಬ್ ಆಗ್ತಿದೆ ಅಂತ ಅನ್ಕೋತೀನಿ. ಸೊ ಮತ್ತೆ ಇವಾಗ ತ್ರಿಬಲ್ ಕ್ರೋಶೆ. ಸೊ ಇದು ಬೀಡ್ನ ಹಿಂದೆಗಡೆ ಇರೋ ದಾರ ನಾವು ಏನು ಹಾಕಿದ್ದೀವಿ ಅಲ್ವಾ, ಆ ದಾರ ಫುಲ್ಲು ಫಿಲ್ ಆಗೋವರೆಗೂ ನಾವು ತ್ರಿಬಲ್ ಕ್ರೋಶೆಗಳನ್ನ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಹಾಗೆಯೇ ನಾನು ವರಮಹಾಲಕ್ಷ್ಮಿ ಹಬ್ಬದ್ದು ಫೋಟೋ ಬಂದು ನನ್ನ ವಾಟ್ಸಪ್ ಸ್ಟೇಟಸ್ ಹಾಕಿದ್ದೆ. ಸೊ ಸುಮಾರು ಜನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಏನು ಮಾಡಿದ್ದೀರಾ, ಸೊ ಪ್ಲೀಸ್ ಅದರದ್ದು ವೀಡಿಯೋ ಶೇರ್ ಮಾಡಿ, ದೇವ್ರದ್ದು ಫೋಟೋಸು ಶೇರ್ ಮಾಡಿ ಅಂತ ಕೇಳಿದ್ದೀರಾ. ಸೊ ಸುಮಾರು ಜನ ಕೇಳಿದ್ದಾರೆ. ಸೊ ಶೇರ್ ಮಾಡಿ ಅಂತ ಹೇಳಿದ್ರೆ ನಾನು ಇನ್ನೂ ಒಂದು ಚಾನಲಲ್ಲಿ ನಾನು ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ಡೆಕೋರೇಷನ್ ಹೇಗಿತ್ತು ಅನ್ನೋದನ್ನು ನಾನು ಶೇರ್ ಮಾಡ್ಕೋತೀನಿ. ಸೊ ನೋಡಿ ಕಂಪ್ಲೀಟ್ ಆದಮೇಲೆ ಇವಾಗ ನಾವು ಡೈರೆಕ್ಟಾಗಿ ಇಲ್ಲಿ 4 ಚೈನ್ ಅಲ್ವಾ ಅದ್ರ ಒಳಗಡೆಗೆ ಲಾಕ್ ಮಾಡಬೇಕು. ನಾನಿಲ್ಲಿ ಒಟ್ಟು 14 ತ್ರಿಬಲ್ ಕ್ರೋಶೆಗಳನ್ನ ಹಾಕಿರೋದು. ನೋಡಿ ಇದು ಈ ರೀತಿ ಕಾಣಿಸುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ, ಆರ್ಚ್ ಶೇಪು ಅಷ್ಟೇ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ. ಇವಾಗ ಇಲ್ಲಿ 4 ಚೈನ್ದು ಲಾಕ್ ಇತ್ತಲ್ವಾ, ಸೊ ಆ ಲಾಕ್ನ ಮೇಲೆ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ನಾನಿವಾಗ 4 ಚೈನ್ ಹಾಕ್ಕೊಂಡು ನೋಡಿ ನೆಕ್ಸ್ಟ್ 4 ಚೈನ್ದು ಲಾಕ್ ಇದೆ ಅಲ್ವಾ ಅದ್ರ ಮೇಲ್ಗಡೆಗೆ ಲಾಕನ್ನು ಮಾಡ್ಕೋತೀನಿ. ಮತ್ತೆ ಇವಾಗ 4 ಚೈನ್ ಹಾಕ್ಕೊಳ್ಳಿ. ನೆಕ್ಸ್ಟ್ 4 ಚೈನ್ದು ಲಾಕ್ನ ಮೇಲೆ ಲಾಕನ್ನು ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಲಾಕ್ ಇದೆ ಅಲ್ವಾ ಇದ್ರ ಮೇಲೆ. ಇದಾದಮೇಲೆ ಮತ್ತೆ ಇವಾಗ 4 ಚೈನ್ನ ಹಾಕ್ಕೋಬೇಕು. ನಾವು ಬೇಸ್ ಲೈನಲ್ಲಿ ಯಾವ ಥರ ಚೈನ್ ಕೌಂಟಿಂಗ್ಸಲ್ಲಿ ಹಾಕಿರ್ತೀವಲ್ವ ಅದೇ ಥರ ಕೌಂಟಿಂಗ್ಸೇ ನೆಕ್ಸ್ಟು ಹಾಕ್ಕೋಬೇಕು. ಕಡಿಮೆ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ಇಲ್ಲಾಂದರೆ 1 ಎಕ್ಸ್ಟ್ರಾ ಕೂಡ ನೀವು ಹಾಕ್ಕೋಬೋದು, ಆದರೆ ಕಡಿಮೆ ಹಾಕ್ಕೊಳ್ಬಾರ್ದು. ಸೊ 4 ಚೈನ್ ಲಾಕ್ ಮೇಲೆ ಲಾಕ್ ಮಾಡಿಕೊಂಡೆ. ಮತ್ತು ನೆಕ್ಸ್ಟ್ 4 ಚೈನ್ನ ಗ್ಯಾಪ್ನ ಒಳಗಡೆಗೆ ಒಂದು ಸಿಂಗಲ್ ಕ್ರೋಶೆ. ಮತ್ತು ಬೀಡ್ನ ಹಿಂದೆಗಡೆ ಇರೋ ದಾರಕ್ಕೆ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ನೋಡಿ ಇಲ್ಲಿಗೆ. ಸೊ ಇದೇ ಥರ ಸೀರೆ ಪೂರ್ತಿ ನೀವು ವರ್ಕ್ ಮಾಡ್ಕೊಳ್ತಾ ಹೋಗಬೇಕು. ಪ್ರತಿ ಬೀಡ್ನ ಹಿಂದೆಗಡೆ ಇರೋ ದಾರಕ್ಕೆ ನೀವು 14 ತ್ರಿಬಲ್ ಕ್ರೋಶೆ ಬರುತ್ತೆ. ನಾನು ಹಾಕಿರೋ ಬೀಡ್ ಸೈಜ್ಗೆ, ನೀವು ಹಾಕಿರೋ ಬೀಡ್ ಸೈಜ್ಗೆ ಎಷ್ಟು ಬರುತ್ತೆ ಮೊದಲನೇ ಆರ್ಚ್ ನೋಡಿಕೊಂಡು ವರ್ಕ್ ಮಾಡ್ಕೊಳ್ಳಿ. ನೋಡಿ ಫುಲ್ಲು ಮಾಡಿ ಆಗಿದೆ. ಸೊ ಇದು ಎಂಡಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಎಂಡಲ್ಲೂ ಅಷ್ಟೇ ಇಲ್ಲಿ ಕೊನೆಯಲ್ಲಿ ಆರ್ಚ್ನ ಎಂಡ್ ಮಾಡಿ 4 ಚೈನ್ ಮೇಲೆ ಲಾಕ್ 2 ಸತಿ ನಾನು ಮಾಡ್ಕೊಂಡಿದ್ದೀನಿ. 4 ಚೈನ್ ಲಾಕ್ 4 ಚೈನ್ ಲಾಕು. ಬನ್ನಿ ಇವಾಗ ನೆಕ್ಸ್ಟ್ ಲೇಯರ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್. ಇಲ್ಲಿ ನೆಕ್ಸ್ಟ್ ಲೇಯರ್ ಮಾಡಬೇಕಾದ್ರೆ ನಾನು ಸ್ಟಾರ್ಟಿಂಗಲ್ಲಿ ವೀಡಿಯೋ ಶೂಟ್ ಮಾಡಿಬಿಟ್ಟಿದ್ದೆ. ಆ್ಯಕ್ಚುಲಿ ಅದು ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿ ಎಲ್ಲಿಗೆ ಲಾಕ್ ಮಾಡಿದ್ವಿ ಅಲ್ವಾ ಅಲ್ಲಿಗೆ ನಾನು ಲಾಕ್ ಮಾಡಿ 4 ಚೈನ್ ಹಾಕಿ 4 ಚೈನ್ ಲಾಕ್ ಮೇಲೆ ಲಾಕ್ ಮಾಡಿ ನೆಕ್ಸ್ಟ್ 4 ಚೈನ್ಗೆ ಒಂದು ಸಿಂಗಲ್ ಕ್ರೋಶೆ ಹಾಕಿದ್ದೀನಿ. ಸಿಂಗಲ್ ಕ್ರೋಶೆ ಹಾಕಿ ನಾನು ಡಿಸೈನ್ನ ಸ್ಟಾರ್ಟ್ ಮಾಡಿರೋವಂಥದ್ದು. ಸೊ ಇವಾಗ ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿ ನಾನು ಮಾಡಿಕೊಂಡೆ ಅಂತ ಹೇಳಿ. ಸೊ ಇಲ್ಲಿ ನಾನು ಏನಂದರೆ ಫೋಟೋ ಕ್ಲಿಕ್ ಆಗಿಬಿಟ್ಟಿತ್ತು. ಆ್ಯಕ್ಚುಲಿ ವೀಡಿಯೋ ಮಾಡಬೇಕು ಅಂತ ವೀಡಿಯೋ ಮೋಡಲ್ಲಿಟ್ಟು ನಾನು ಕ್ಲಿಕ್ ಮಾಡಿದ್ದು. ಆ್ಯಕ್ಚುಲಿ ಮರ್ತುಬಿಟ್ಟು ಅದು ಫೋಟೋ ಕ್ಲಿಕ್ ಆಗಿತ್ತು. ಸೊ ಹಾಗಾಗಿ ವೀಡಿಯೋ ಕ್ಲಿಪ್ ಇಲ್ಲ ಅಂದ್ಬಿಟ್ಟು ಮತ್ತೆ ನಾನು ಶೂಟ್ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿ ಫಸ್ಟ್ಗೆ ಲಾಕ್ ಮಾಡ್ಕೊಂಡಿದ್ದೀವಿ ಅಂತ ಅಂದ್ಕೊಳ್ಳಿ. ನೋಡಿ ಫಸ್ಟ್ಗೆ ನಾವು ಬಟ್ಟೆಗೆ ಲಾಕ್ ಮಾಡಿದ್ದೀವಿ ಅಂದ್ಕೊಳ್ಳಿ. ಲಾಕ್ ಆದಮೇಲೆ 4 ಚೈನ್ ಹಾಕ್ಕೋಬೇಕು ಸ್ಟಾರ್ಟಿಂಗಲ್ಲಿ. ಅದೇ ಥರ ಇಲ್ಲೂ ಕೂಡ ನಾನು 4 ಚೈನ್ ಹಾಕ್ಕೋತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡು ನೆಕ್ಸ್ಟ್ 4 ಚೈನ್ದು ಲಾಕ್ ಇದೆ ನೋಡಿ ಇಲ್ಲಿ, ಈ ಲಾಕ್ನ ಮೇಲ್ಗಡೆಗೆ ಲಾಕನ್ನು ಮಾಡ್ಕೋತೀನಿ. ಲಾಕ್ ಆದಮೇಲೆ ನೆಕ್ಸ್ಟ್ 4 ಚೈನ್ ಇದೆಯಲ್ವ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಮತ್ತು ಸೂಜಿ ಮೇಲೆ ಒಂದು ಸತಿ ನಾವು ದಾರಾನ ತಗೋಬೇಕಾಗತ್ತೆ. ಇಲ್ಲಿ ಗ್ಯಾಪ್ ಇದೆ ಅಲ್ವಾ ತ್ರಿಬಲ್ ಕ್ರೋಶೆ ಗ್ಯಾಪು, ಇದರೊಳಗಡೆಗೆ ನೀಡಲ್ನ ಹಾಕಿ ನಾವು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆ ಆದಮೇಲೆ 2 ಚೈನ್ ಹಾಕ್ಕೊಳ್ಳಿ. ನಾವೇನು ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ ಈ ಡಬಲ್ ಕ್ರೋಶೆ ಒಳಗಡೆಗೆ ನಾವು ಡಬಲ್ ಕ್ರೋಶೆನ ಮಾಡ್ಕೋಬೇಕು. 2ರಲ್ಲಿ 1 2ರಲ್ಲಿ 1 2 ಸತಿ ಬರುತ್ತೆ ಇದಕ್ಕೆ. ಮತ್ತೆ ಇವಾಗ ನೀಡಲ್ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. 2 ಡಬಲ್ ಕ್ರೋಶೆ ಮಾಡಿ ಆಯಿತು. ಇವಾಗ ನಾನು 3ನೇ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತೀನಿ. ಸೊ ಈ ಡಿಸೈನ್ಗೆ ಏನಪ್ಪ ಅಂತ ಅಂದರೆ ಇಲ್ಲಿ 3ನೇ ಡಬಲ್ ಕ್ರೋಶೆ ಮಾಡೋದಕ್ಕಿಂತ ಮುಂಚೆ ಒಂದು ಬೀಡನ್ನ ಒಳಗಡೆ ತೊಗೊಂಡು ನಾನು ಡಬಲ್ ಕ್ರೋಶೆನ ಮಾಡಿದ್ದೆ. ಸೊ ಒಂದು ಪೆಟಲ್ನ ಒಳಗಡೆಗೆ ಒಂದು ಬೀಡ್ ಬರೋ ರೀತಿ ನಾನು ಮಾಡ್ಕೊಂಡಿದ್ದೆ. ಸೊ ಇಲ್ಲಿ ಹಾಗೆ ನಾನು ಮಾಡ್ತಾ ಇಲ್ಲ. ನೋಡಿ 4 ಡಬಲ್ ಕ್ರೋಶೆ ಮಾಡಿ ಆಗಿದೆ. 4 ಡಬಲ್ ಕ್ರೋಶೆ ಆದಮೇಲೆ ಇವಾಗ ನಾನು ಸ್ವಲ್ಪ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ನೋಡಿ 4 ಡಬಲ್ ಕ್ರೋಶೆ ಆಗಿದೆ. 2 ಕಲರ್ ದಾರಾನ ಮಿಕ್ಸ್ ಮಾಡಿಕೊಂಡು ನಾನು ಸೀರೆಗೆ ದಾರಾನ ಮ್ಯಾಚ್ ಮಾಡ್ಕೊಂಡಿರೋ ಅಂಥದ್ದು. ಯಾಕಂದರೆ ಸೀರೆನಲ್ಲಿ ಡಬಲ್ ಕಲರ್ ಇದ್ದಿದ್ದರಿಂದ ನಾನು 2 ಕಲರ್ ದಾರಾನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ 2
ತ್ರಿಬಲ್ ಕ್ರೋಶೆ ಇದೆ ಅಲ್ವಾ, 2 ತ್ರಿಬಲ್ ಕ್ರೋಶೆ ಆದಮೇಲೆ ಬರೋವಂಥ ಗ್ಯಾಪ್ಗೆ ಮತ್ತೆ ನಾನು ಡಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ಡಬಲ್ ಕ್ರೋಶೆ ಆದಮೇಲೆ ಮತ್ತೆ 2 ಚೈನ್ ಹಾಕ್ಕೊಂಡು ನಾವೇನು ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದೇ ಡಬಲ್ ಕ್ರೋಶೆಗೆ ನೋಡಿ ಇಲ್ಲಿಗೆ ಇದೇ ಡಬಲ್ ಕ್ರೋಶೆಗೆ 4 ಡಬಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು. ಸೊ ಫ್ರೆಂಡ್ಸ್, ಆವಾಗಲೇ ಹೇಳ್ತಾ ಇದ್ದೆ, ಸೊ ವರಮಹಾಲಕ್ಷ್ಮಿ ಹಬ್ಬದ ಡೆಕೋರೇಷನ್ ಆಗಲಿ, ನಾವು ಯಾವ ರೀತಿ ಪೂಜೆ ಮಾಡಿದ್ವಿ ಅನ್ನೋದಾಗಲಿ, ನಿಮಗೆ ವೀಡಿಯೋಸ್ ಅಥವಾ ಏನಾದರೂ ಫೋಟೋಸ್ ಏನಾದರೂ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಕಮೆಂಟ್ ಮಾಡಿ, ನೀವು ಬೇಕಂದರೆ ಮಾತ್ರ ನಾನು ಶೇರ್ ಮಾಡ್ತೀನಿ. ಸೊ ಇಂಟ್ರೆಸ್ಟ್ ಇದ್ದರೆ, ನೋಡಬೇಕು ಅನ್ನೋ ಇಂಟ್ರೆಸ್ಟ್ ಏನಾದರೂ ಇದ್ದರೆ ಸೊ ಪ್ಲೀಸ್ ಕಮೆಂಟ್ ಮಾಡಿ. ಯಾಕಂದರೆ ಸುಮಾರು ಜನ ಕೇಳಿದರು ನನಗೆ, ನಾನು ಸ್ಟೇಟಸ್ಗೆ ಹಾಕಿದ್ಮೇಲೆ ತುಂಬ ಜನ ಫೋಟೋಸ್ನ ಕಳಿಸ್ಕೊಂಡಿದ್ದಾರೆ. ಜೊತೆಗೆ ಪ್ಲೀಸ್ ಇದನ್ನು ಯೂಟ್ಯೂಬಲ್ಲಿ ಕೂಡ ಪೋಸ್ಟ್ ಮಾಡಿ, ತುಂಬ ಚೆನ್ನಾಗಿದೆ ಡೆಕೋರೇಷನ್ನು ಅಂತ ಹೇಳಿ ಕೇಳಿದ್ರು. ನೆಕ್ಸ್ಟ್ ಯಾರಾದರೂ ಹಬ್ಬ ಮಾಡೋರಿಗೆ ಈಸಿ ಆಗುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಸೊ ಬೇಕು ಅಂತ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ವೀಡಿಯೋನ ಶೇರ್ ಮಾಡ್ಕೋತೀನಿ. ಮತ್ತು ಇವಾಗ ನೋಡಿ 2 ತ್ರಿಬಲ್ ಕ್ರೋಶೆ ಆದಮೇಲೆ ಬರುವಂಥ ಗ್ಯಾಪ್ಗೆ ನಾನು ಡಬಲ್ ಕ್ರೋಶೆನ ಮಾಡ್ಕೋತೀನಿ. ನೋಡಿ ಇದೇ ಗ್ಯಾಪ್ಗೆ ಡಬಲ್ ಕ್ರೋಶೆನ ಮಾಡ್ಕೊಳ್ಳೋದು. ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ಇವಾಗ 2 ಚೈನ್ ಹಾಕಿ ನಾವೇನು ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಆ ಡಬಲ್ ಕ್ರೋಶೆ ಗ್ಯಾಪ್ನ ಒಳಗಡೆಗೆ ಡಬಲ್ ಕ್ರೋಶೆನ ಮಾಡೋದು. ಸೊ ಇಲ್ಲಿ ಆರ್ಚ್ ಏನು ಮಾಡಿದ್ದೀವಿ ಅಲ್ವಾ ನಾವು, ಸೊ ಈ ಆರ್ಚ್ನ ಮೇಲ್ಗಡೆಗೆ ಕಂಪ್ಲೀಟಾಗಿ ಪುಟಾಣಿ ಸ್ಲ್ಯಾಂಟಿಂಗ್ ಆರ್ಚಸ್ ಬರುತ್ತೆ. ಸೊ ಫ್ರೆಂಡ್ಸ್, ಈ ಡಿಸೈನು ನಾನು ಮಾಡಿ ಹಾಕಿದ್ದೀನಿ, ಐ ಥಿಂಕ್ ನಾನು ಮಾಡಿ ಹಾಕಿದ್ದೀನಿ. ಬಟ್ ಏನು ಅಂತ ಅಂದರೆ ಇಲ್ಲಿ ಸ್ಲ್ಯಾಂಟಿಂಗ್ ಆರ್ಚ್ ನಾನು ಏನು ಮಾಡಿದ್ದೀನಿ ಅಲ್ವಾ, ಈ ಸ್ಲ್ಯಾಂಟಿಂಗ್ ಆರ್ಚ್ನ ಒಳಗಡೆಗೆ ಒಂದು ಬೀಡನ್ನ ಇಟ್ಟು ನಾನು ಮಾಡಿದ್ದೀನಿ. ಸೊ ಇಲ್ಲಿ ಮಾಡ್ತಿರೋದು ಬೀಡ್ ಇಲ್ಲದೇ ಹಾಗೆ ಮಾಡ್ತಿರೋ ಅಂಥದ್ದು. ಸೊ ಇತ್ತೀಚೆಗೆ ಇದು ಒಂದೇ ಡಿಸೈನ್ ನಾನು ಸುಮಾರು ಸ್ಯಾರಿಗೆ ವರ್ಕ್ ಮಾಡಿಕೊಟ್ಟಿದ್ದೀವಿ. ಯಾಕಂದರೆ ಇದು ಫುಲ್ಲು ಥ್ರೆಡ್ ವರ್ಕಲ್ಲಿರುತ್ತೆ, ಒಂದೇ ಬೀಡು ಯೂಸ್ ಮಾಡಿರೋದು. ಇವತ್ತಿನ ಡಿಸೈನ್ಗೆ ಫುಲ್ ಥ್ರೆಡ್ ವರ್ಕ್ ಕಾಣಿಸುತ್ತೆ. ಇತ್ತೀಚೆಗೆ ತುಂಬ ಜನ ಬೀಡ್ಗಳು ಬೇಡ ಅಂತ ಹೇಳ್ತಾರೆ. ಸೊ ಅಂಥವ್ರಿಗೆ ಥ್ರೆಡ್ ವರ್ಕು ನಾನು ಮಾಡಿ ಕೊಟ್ಟಿದ್ದಂಥದ್ದು. ಸೊ ಇದೇ ಥರ ಫುಲ್ ಆರ್ಚ್ನ ನೀವು ಕಂಪ್ಲೀಟ್ ಮಾಡ್ಕೋಬೇಕು, ಸ್ಲ್ಯಾಂಟಿಂಗ್ ಆರ್ಚಸ್ನ ಮಾಡಿಕೊಂಡು. ನೋಡಿ ಇಲ್ಲಿ ಮಾಡಿದ್ದೀನಿ ಅಲ್ವಾ ಪ್ರೀವಿಯಸ್ ಆರ್ಚು, ಇದೇ ಥರ ಇಲ್ಲೂ ಕೂಡ ಮಾಡ್ಕೊಳ್ಳೋದು. ಬಟ್ ಎಂಡಲ್ಲಿ ನಾನು ಯಾವ ಥರ ಮಾಡ್ಕೋತೀನಿ ಅನ್ನೋದನ್ನು ನಾನು ತೋರಿಸ್ತೀನಿ ನಿಮಗೆ. ಸೊ ಫ್ರೆಂಡ್ಸ್, ಎಂಡಲ್ಲಿ ನೀವು ನೋಡ್ತಾ ಇರ್ಬೋದು, ಇನ್ನೂ 2 ತ್ರಿಬಲ್ ಕ್ರೋಶೆಗಳು ನನಗೆ ಮಿಕ್ಕಿದೆ. ನೋಡಿ ಇಲ್ಲಿ ಇನ್ನೂ 2 ತ್ರಿಬಲ್ ಕ್ರೋಶೆ ಮಿಕ್ಕಿದೆ. ಕೊನೆ ಗ್ಯಾಪ್ಗೆ ಕೂಡ ನಾವು ವರ್ಕ್ ಮಾಡ್ಕೋಬೋದು. ವರ್ಕ್ ಮಾಡಿಕೊಂಡ್ರೆ ನೋಡಿ ಈ ರೀತಿ ಓವರ್ಲ್ಯಾಪ್ ಆಗುತ್ತೆ. ಸೊ ಹಾಗಾಗಿ ಕೊನೆಯಲ್ಲಿ 2 ತ್ರಿಬಲ್ ಕ್ರೋಶೆ ಏನಿದೆ ಅದನ್ನು ಸ್ಕಿಪ್ ಮಾಡಿಬಿಟ್ಟು ಡೈರೆಕ್ಟಾಗಿ ನಾನು ಇಲ್ಲಿ 4 ಚೈನ್ನ ಗ್ಯಾಪ್ ಇದೆ ಅಲ್ವಾ, ಈ 4 ಚೈನ್ನ ಗ್ಯಾಪ್ನ ಒಳಗಡೆಗೆ ಲಾಕ್ ಮಾಡ್ಕೋತೀನಿ. ಸೊ ನೋಡಿ ಇದು ಈ ರೀತಿ ಬರುತ್ತೆ. ಇತ್ತೀಚೆಗಂತೂ ತುಂಬ ಜನ ಬೀಡಿಲ್ದೇ ವರ್ಕ್ ಮಾಡಿಸ್ಕೋತಾರೆ, ಅಂಥವ್ರಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಆದಷ್ಟು ಈ ಡಿಸೈನ ಸಜೆಸ್ಟ್ ಮಾಡಿ, ನೀವು ಈ ಥರನೂ ವಿತೌಟ್ ಬೀಡು ನೀವು ಮಾಡ್ಕೋಬೋದು ಅಂಥೇಳಿ. ಸೊ ಕಸ್ಟಮರ್ಸು ಇಷ್ಟಪಡ್ತಾರೆ. ಮತ್ತು ಇಲ್ಲಿ 4 ಚೈನ್ ಲಾಕ್ ಮೇಲೆ ಲಾಕ್ ಮಾಡಿ ಮತ್ತೆ 4 ಚೈನ್ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಆರ್ಚ್ವರೆಗೂ ಹೋಗಬೇಕಲ್ವ, ಸೊ ಹಾಗಾಗಿ ಮತ್ತೆ 4 ಚೈನ್ ಹಾಕ್ಕೊಂಡು ಇಲ್ಲಿ 4 ಚೈನ್ದು ಲಾಕ್ ಇದೆಯಲ್ಲ, ಸೆಕೆಂಡ್ ಲೇಯರ್ ಲಾಕ್ ಮೇಲೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ನೆಕ್ಸ್ಟ್ 4 ಚೈನ್ನ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ. ಮತ್ತು ಇವಾಗ ಇಲ್ಲಿಂದಾನೆ ನೋಡಿ ಇಲ್ಲಿ ಫಸ್ಟು ಗ್ಯಾಪ್ ಕಾಣಿಸುತ್ತೆ ಅಲ್ವಾ ಇಲ್ಲಿ, ಸೊ ಈ ಗ್ಯಾಪ್ನ ಒಳಗಡೆಗೆ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ನೋಡಿ ಈ ಗ್ಯಾಪ್ನ ಒಳಗಡೆಗೆ ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ಇಲ್ಲಿ ವರ್ಕ್ ಮಾಡ್ಕೊಂಡ್ವಿ ಅಲ್ವಾ, ಈ ರೀತಿ ಮಾಡೋ ಅಂಥದ್ದು. ಸೊ ಇಲ್ಲಿ 4 ಚೈನ್ನ ಗ್ಯಾಪ್ಗೆ ಕುಚ್ಚು ಹಾಕೋದು. ಕುಚ್ಚೆಲ್ಲ ಹಾಕಿ ಡಿಸೈನ್ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ಏನು ನೀವು ನೋಡ್ತಾ ಇದ್ದೀರಾ, ಡಿಸೈನ್ ಕಂಪ್ಲೀಟ್ ಆಗಿದೆ, ಕುಚ್ಚು ಕೂಡ ಕಟ್ಟಿ ಆಗಿದೆ. ಸೊ ಕುಚ್ಚೆಲ್ಲ ಹಾಕಿದ್ಮೇಲೆ ನೋಡ್ತಾ ಇರ್ಬೋದು ಡಿಸೈನ್ ಈ ರೀತಿ ಕಾಣಿಸ್ತಾ ಇದೆ. ಸೊ ಈ ಒಂದು ಫೋಟೋನ ನಾನು ಕಸ್ಟಮರ್ಗೆ ಕಳಿಸಿದಾಗ ಕಸ್ಟಮರ್ ಏನಂತ ಹೇಳಿದ್ರು ಅಂದರೆ ಕುಚ್ಚು ಚೇಂಜ್ ಮಾಡಿ ಅಂತ ಹೇಳಿದರು. ಸೊ ಹಾಗಾಗಿ ಕುಚ್ಚಿಗೆ ಒಂದು ಬಾಲ್ನ ಇಟ್ಟು ನಾನು ಕುಚ್ಚನ್ನು ಕಟ್ಟಿ ಅವ್ರಿಗೆ ನಾನು ಡೆಲಿವರಿ ಕೊಟ್ಟಿದ್ದಂಥದ್ದು. ಬಟ್ ಫೋಟೋ ಇದೆ ನನ್ನ ಹತ್ರ, ಫೋಟೋ ನಾನು ಯಾವಾಗಾದ್ರೂ ಕಮ್ಯುನಿಟಿಗೆ ಶೇರ್ ಮಾಡ್ಕೋತೀನಿ. ಬಟ್ ಅದನ್ನು ವೀಡಿಯೋದಲ್ಲಿ ನಾನು ಆ್ಯಡ್ ಮಾಡೋದಕ್ಕಾಗಲಿಲ್ಲ. ಸೊ ಇದಕ್ಕೆ ಬಾಲ್ ಇಟ್ಟು ಕೂಡ ನೀವು ಕುಚ್ಚನ್ನು ಹಾಕ್ಕೊಳ್ಬೋದು. ಸೊ ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು ಅಂತಂದರೆ ಕಂಪ್ಲೀಟ್ ಥ್ರೆಡ್ ವರ್ಕ್ ಆಗಿರೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿ ಹಿಡಿಯುತ್ತೆ. ಈ ಸ್ಲ್ಯಾಂಟಿಂಗ್ ಆರ್ಚಸ್ದು ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಹಾಗಾಗಿ ಈ ಡಿಸೈನ್ಗೆ ನಾನು 950ಇಂದ 1200ವರೆಗೂ ತೊಗೋಬೋದು. ಪರ್ಸ್ನಲಿ ನಾನು ಇದಕ್ಕೆ 1200 ತೊಗೊಂಡಿರೋ ಅಂಥದ್ದು. ಸೊ ಫ್ರೆಂಡ್ಸ್, ಇವತ್ತಿನ ಡಿಸೈನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರಿಗಾದರೂ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇತ್ತು ಅಂತಂದರೆ ಇಲ್ಲಿ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ಲೈನ್ ಕ್ಲಾಸಸ್, ಆಫ್ಲೈನ್ ಕ್ಲಾಸಸ್ ಎರಡೂ ಕೂಡ ಇರುತ್ತೆ. ಜೊತೆಗೆ ನಾನು ಯೂಸ್ ಮಾಡೋ ಮೆಟೀರಿಯಲ್ಸ್ನ ನೀವು ಪರ್ಚೇಸ್ ಮಾಡಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕವಿತಾ ಎಂಟರ್ಪ್ರೈಸಸ್ ಅವ್ರದ್ದು ಡೀಟೇಲ್ಸ್ನ ಹಾಕಿರ್ತೀನಿ. ಒಂದು ಸತಿ ನೀವು ಚೆಕ್ ಮಾಡ್ಬೋದು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ ಯು.